ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಇದೀಗ ತಾನೇ ಎಕ್ಸಾಮ್ ಬರ್ಕೊಂಡು ಇನ್ನೂ ಕೂಡ ರಿಸಲ್ಟೇ ಬಂದಿಲ್ಲ. ಆಗಲೇ ಏನಪ್ಪ ಅಂತಂದರೆ ನಿಮ್ಮದು ಒಂದು ಎಕ್ಸಾಮ್ಗೆ ತಕ್ಕನಂಗೆ ಒಂದು ಡೇಟ್ ಒಂದು ಅನೌನ್ಸ್ಮೆಂಟ್ ಆಗೈತೆ. ಆ್ಯಕ್ಚುಲಿ ಈ 3 days ಬ್ಯಾಕ್ ಹೇಳ್ಬೇಕಂತ ಇದ್ದೆ, ನಿಮ್ಮ ಒಂದು ರಿಸಲ್ಟ್ ಬಂದಾದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬಿಟ್ಟಾಗ ಹೇಳಿಬಿಡೋದು ನನ್ನ ಕರ್ತವ್ಯ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾರಿಗೆಲ್ಲಪ್ಪ ಅಂತಂದರೆ ಈಗಾಳ BS ನರ್ಸಿಂಗ್ ಫೈನಲ್ ಇಯರು ಮತ್ತು ಈಗ ಯಾರೆಲ್ಲ ಜಸ್ಟ್ ಇದೀಗ ತಾನೇ ಫಸ್ಟ್ ಸೆಮ್ ಎಕ್ಸಾಮ್ ಮುಗಿಸ್ಕೊಂಡಿದ್ದಾರೆ ಅವ್ರಿಗೆ, ಮತ್ತು ಈಗ ತಾನೇ ಜಸ್ಟ್ 3rd ಸೆಮ್ ಮುಗಿಸ್ಕೊಂಡಿದ್ದಾರೆ ಅವ್ರಿಗೆ, ಮತ್ತು ಇದಕ್ಕೆ ತಾನೇ ಜಸ್ಟ್ 5th ಸೆಮ್ ಮುಗಿಸ್ಕೊಂಡಿದ್ದಾರೆ ಅವ್ರಿಗೆ, ಎಲ್ಲ ಒಂದು ಸೆಮಿಸ್ಟರ್ ಮತ್ತು ಆ್ಯನ್ಯುವಲ್ ಅವ್ರಿಗೆ ನಿಮಗೆಲ್ಲರೂ ಕೂಡ ಆಗಲೇ ಎಕ್ಸಾಮ್ ಟೈಮ್ ಟೇಬಲ್ ಅನ್ನೋಕ್ಕೆ ಬರಲ್ಲ, ಎಕ್ಸಾಮ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಅದು ಏನು ಅಂತ ಎಲ್ಲನೂ ಕೂಡ ಹೇಳ್ತೀನಿ. ನೋಡಿ, ನಮ್ಮ ನರ್ಸಿಂಗ್ ಇನ್ ಕನ್ನಡದಲ್ಲಿ ಏನಾದರೂ ಒಂದು ನಮ್ಮ ಒಂದು ನರ್ಸಿಂಗ್ಗೆ ತಕ್ಕನಂಗೆ ಬಂದಾಗ ಅಪ್ಡೇಟ್ ಬಂದಾಗ ಹೇಳ್ತಾ ಇರ್ತೀನಿ. ಸೊ ಹಂಗಾಗಿ ಒಂದು ಸಬ್ಸ್ಕ್ರೈಬ್ ಆಗಿ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಮಾಡ್ಕೊರಿ ಪ್ಲೀಸ್, ರಿಕ್ವೆಸ್ಟಾರ ಅನ್ಕೋರಿ, ಏನಾದರೂ ಅನ್ಕೋರಿ. ಸರಿ, ಈಗ ಡೈರೆಕ್ಟ್ ಬರ್ತೀನಿ ವಿಷಯಕ್ಕೆ. ಎಲ್ಲಿದೆ ಬ್ರದರ್, ಸುಮ್ಮನೆ ಹೇಳಬೇಡ, ಸುಮ್ಮನೆ ಏನಿಗೋಸ್ಕರ ಏನಾದರೂ ಕಂಟೆಂಟ್ ಹುಡುಗೋಸ್ಕರ ಹಾಕ್ಬೇಡಂತಿಲ್ಲ. ನಾನು ನೋಡಿ ಇದ್ದೇ ಏನಾದರೂ ಅಪ್ಡೇಟ್ ಇದ್ದರೆ ಮಾತ್ರ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತೀನಿ. ಇಲ್ಲ ನಾರ್ಮಲಾಗಿ ಸಿಂಪಲಾಗಿ ಏನಾದರೂ ಅಪ್ಡೇಟ್ ಅಂತಂದರೆ ವಾಟ್ಸಪ್ ಗ್ರೂಪಲ್ಲಿ ಅಥವಾ ಅಲ್ಲೇ ಮೆಸೇಜ್ ಹಾಕಿಬಿಟ್ಟಿರ್ತೀನಿ, ನಿಮ್ಗೆ ಗೊತ್ತಾ ಇರ್ತದೆ. ಸೊ ಈ ಥರ ಎಕ್ಸಾಮು ಒಂದು ಡೇಟ್ ಬಂದಿದೆ ಅಂತಂದರೆ ವೀಡಿಯೋ ಮಾಡಲೇಬೇಕಿತ್ತು. ಸೊ ಹಂಗಾಗಿ ಮಾಡ್ತಾಯಿದೆ. ಸರಿ, ಎಲ್ಲಿ ಬಿದ್ದಿದೆ ಅಂತಂದರೆ ನಿಮಗೆ ಗೊತ್ತಿರಬೇಕು. ಈಗಾಳೆ ಒಂದು 3 to 4 days ಬ್ಯಾಕ್ ಅಂದರೆ ನಿಮಗೆ RJHS ಕ್ಯಾಲೆಂಡರ್ ಆಫ್ ಇವೆಂಟ್ಸ್, ಅಂದರೆ ಈ RJHSಲ್ಲಿ ಏನೇನೆಲ್ಲ ನಡೀತಾ ಇದೆ ಅಂತಂದು ಒಂದು ವರ್ಷದ ಏನು ಮಾಡ್ತಾರೆ, ಒಂದು ಕ್ಯಾಲೆಂಡರ್ ಮೂಲಕ ಈ ಮಂತಲ್ಲಿ ಏನು ನಡೀತದ, ಈ ಮಂತಲ್ಲಿ ಏನು ನಡೀತದ, ಇದೆಲ್ಲ ಕೂಡ ಡೀಟೇಲ್ಸ್ ಆಗಿ ಮಾಡಿದಾರೆ ಅಂತಂದರೆ ಕ್ಯಾಲೆಂಡರ್ ಬಿಡ್ತಾರೆ. ವರ್ಷನ ಕೂಡ ಬಿಡ್ತಾರೆ, ಈ ವರ್ಷನ ಕೂಡ ಬಿಟ್ಟಿದ್ದಾರೆ. ಇದರಲ್ಲಿ ಏನು ವಿಶೇಷ ಅಂತಂದರೆ ಈ ಒಂದು ಕ್ಯಾಲೆಂಡರಲ್ಲಿ ನೋಡ್ತಾ ನೀವು ಏನಾದ್ರೂ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಹೋದರೆ ನಿಮಗೆ ಈಗ ಏನಾಗ್ತಂದರೆ ಈ ರೀತಿ ಬರ್ತಾ ಹೋಗ್ತವೆ, ಕಾಣಿಸ್ತಿದೆ ನೋಡಿ, ಈ ರೀತಿ ಬರ್ತಾ ಹೋಗ್ತದೆ. ಓಕೆ, ಲೈಕ್ ಎಕ್ಸಾಂಪಲ್ ಹೇಳೋದ ಹತ್ರ 2025 ಎಕ್ಸಾಮಿನೇಷನ್ ಕೊಡ್ರೆ, ಲೈಕ್ ತೋರಿಸ್ತೀನಿ, ಎಕ್ಸಾಮಿನೇಷನ್ ಬಗ್ಗೆ ಕೂಡ ತೋರಿಸ್ತೀನಿ ನಿಮಗೆ. ಓಕೆ, ವೇಟ್, ಇನ್ನೂ ಭಾಳ ದೂರ ಹೋಗ್ಬೇಕು. ನೀವು ಪೇಜ್ ನಂಬರ್ ಕೂಡ ಹೇಳ್ತೀನಿ ನಿಮಗೆ ಬೇಕಿದ್ರೆ. ಸ್ವಲ್ಪ ಹಂಗೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಆ್ಯಕ್ಚುಲಿ ಫೆಬ್ರವರಿ ಬಂದಿದ್ದೀನಿ ನಾನು, ಇಲ್ಲಿ ಕಾಣಿಸ್ತಿದೆ ಇದು ಜನವರಿ ಆಯ್ತಂದರೆ ಇದು ಫೆಬ್ರವರಿ. ಓಕೆ, ಈ ಮಂತ್ ಕಾಣಿಸ್ತಿದ್ದೀನಿ ಫೆಬ್ರವರಿ. ನಾನು ಅಪ್ ಟು ಹಾಗೆ ಹೋಗ್ತೀನಿ. ಯಾಕಂದರೆ ನಿಮ್ಮ ಒಂದು ಎಕ್ಸಾಮ್ ಈಗ ತಾನೇ ಮುಗಿಸಿದ್ರೆ ಅಂತಂದರೆ ಮಿನಿಮಮ್ ಒಂದು 5-6 ತಿಂಗಳಾದರೂ ಬೇಕಲ್ವ ನಿಮ್ಮದು, ಯಾಕಂದರೆ ಸೆಮ್ ಎಕ್ಸಾಮ್ವರೆಗೆ. ಮತ್ತು ಫೈನಲ್ ಇಯರ್ ಆದರೂ ಕೂಡ ನಿಮಗೆ ಅಟ್ಲೀಸ್ಟ್ ಒಂದು 9 to 10 months ಆದರೂ ಬೇಕು, ಹೌದಲ್ವಾ? 9 to 10 months ಆದರೂ ಬೇಕು ನಿಮ್ದು ಆ್ಯನ್ಯುವಲ್ ಎಕ್ಸಾಮ್ ಬರೆಯೋಕ್ಕೆ. ಸೊ ಹಂಗಾಗಿ ನಿಮಗೆ ನಾನು ಅಪ್ರಾಕ್ಸಿಮೇಟ್ಲಿ ನನಗೆ ಕ್ಯಾಲೆಂಡರ್ ನೋಡುವಾಗ ಅಕ್ಟೋಬರ್ ನೋಡಿದೆ. ಅಕ್ಟೋಬರಲ್ಲಿ ಯಾವುದೇ ರೀತಿ ನರ್ಸಿಂಗ್ ತಕ್ಕನಾಗಿ ಏನೂ ಕೂಡ ಬಂದಿದ್ದಿಲ್ಲ. ಓಕೆ, ಅದೇ ರೀತಿಯಾಗಿ ನಾನು ನವೆಂಬರ್ ನೋಡ್ತಾ ಇದ್ದೀನಿ. ನವೆಂಬರ್ಲು ಕೂಡ, ಓಕೆ, ನವೆಂಬರ್ ಬಂದಿದ್ದೀನಿ ನೋಡಿ. ನವೆಂಬರಲ್ಲೂ ಕೂಡ ಏನಂತಂದರೆ ಯಾವುದೇ ರೀತಿಗೆ ಏನು ಕಾಣಿಸಿಲ್ಲ. ಓಕೆ, ಕಾಣಿಸ್ತಿದೆ ನೋಡಿ, ಯಾವುದೇ ರೀತಿಗೆ ಏನು ಕೂಡ ನರ್ಸಿಂಗ್ಗೆ ತಕ್ಕನಾಗೆ ಏನು ಕೂಡ ಬಂದಿಲ್ಲ. ಬಟ್ ನೀವೇನಾದರೂ ಈಗ ಹಂಗೆ ಸ್ವಲ್ಪ ಸ್ಕಾಲ್ ಮಾಡ್ಕೊಂಡು ಕೆಳಗಡೆ ಡಿಸೆಂಬರಲ್ಲಿ ಬಂದರೆ, ಓಕೆ, ಕಾಣಿಸ್ತಿದೆ ನೋಡಿ. ಈಗ ನಾನು ಡಿಸೆಂಬರಲ್ಲಿ ಇದ್ದೀನಿ. ಇಲ್ಲಿ ಡಿಸೆಂಬರಲ್ಲಿ ಕೊಟ್ಟಿದ್ದಾರೆ ಏನೇನೆಲ್ಲ ನಡೀತದೆ ಅನ್ನೋದು. ಅದರಲ್ಲೂ ಕೂಡ ಎಕ್ಸಾಮಿನೇಷನ್ ಸೆಕ್ಷನ್ಗೆ ಹೋದಾಗ ಇಲ್ಲಿ ಕಾಣಿಸ್ತಿದೆ ನೋಡಿ, ಎಕ್ಸಾಮಿನೇಷನ್ ಸೆಕ್ಷನಲ್ಲಿ ಇದ್ದೀನಿ. ಇಲ್ಲಿ ನಿಮಗೆ ನರ್ಸಿಂಗ್ಗೆ ತಕ್ಕಂಗೆ ಕೆಲವೊಂದಿಷ್ಟು ಮಾಹಿತಿಗಳು ಕಂಡು ಬರ್ತವೆ. ಓಕೆ, ಇದರಲ್ಲಿ ನೀವು ಏನು ಮಾಡಬೇಕು, ನೀವು ನರ್ಸಿಂಗ್ ಯಾವ್ದಿದ್ದೀರಾ, ಫಾರ್ ಎಕ್ಸಾಂಪಲ್ BS ನರ್ಸಿಂಗಲ್ಲಿ ನೀವು ಸಪ್ಲಿಮೆಂಟ್ರಿ ಇರ್ಬೋದು. ಅದು ಸಪ್ಲಿಮೆಂಟ್ರಿ ಯಾವುದಪ್ಪ ಅಂತಂದರೆ ಈಗ RS ಬ್ಯಾಚ್ ಅಥವಾ RS 1, 2, 3, 4, 5 ಸದ್ಯಕ್ಕೆ ಆ್ಯನ್ಯುವಲ್ ಅವ್ರು ಯಾರೆಲ್ಲ ಸ್ಟಡಿ ಮಾಡ್ತಿದ್ರು ಈ ಕಾಲೇಜಲ್ಲಿ, ಈಗ ಮುಗಿಸ್ಕೊಂಡು ಹೋದಾರಲ್ಲ ನಾನು ಹೇಳ್ತಿರೋದು, ಈಗ ಇನ್ನೂ ಕೂಡ ಪ್ರೆಸೆಂಟ್ ಫೈನಲ್ ಇಯರ್ ಇದ್ದವ್ರ ಕಾಲೇಜಲ್ಲಿ ಅವರೆಲ್ಲ RS 5 ಈಗ. ಓಕೆ, RS 5 ಬ್ಯಾಚು ಆ್ಯಂಡ್ ಸೆಮಿಸ್ಟರ್ ಬ್ಯಾಚ್ ಬಂದೈತಲ್ಲ ಅದೆಲ್ಲನೂ ಕೂಡ RS 6 ಬ್ಯಾಚು. ಸೊ ಹಂಗಾಗಿ ನೋಡಿ, ಈ ಯಾರೆಲ್ಲ RS 1, 2, 3, 4, 5 ಎಲ್ಲನೂ ಕೂಡ ಆ್ಯನ್ಯುವಲ್ ಇರ್ತಾರೆ. RS 1, 2 ಯಾಕೆ ಕೊಟ್ಟಿದ್ರೆ ಅಂತ ಕೆಲವೊಂದು ಹುಡುಗರು ಸೆಮ್ ಬರ್ತಿರ್ಬೋದು. ಲೈಕ್ ಹುಡುಗರು ಅನ್ನಕ್ಕೆ ಬರಲ್ಲ, ನಮಗೆಲ್ಲ ಸೀನಿಯರ್ ಅವ್ರಿಗೆ ಅಂದರೆ ಆ ಒಂದು RS 5 ಬ್ಯಾಚ್ ಹಿಂದೆ ಇದ್ದವರು ಕೂಡ ಇನ್ನೂ ಕೂಡ ಕ್ಲಿಯರ್ ಮಾಡ್ಕೊಂಡೇ ಇರ್ಬೋದು ಎಕ್ಸಾಮ್. ಅಂಥವ್ರು ಕೂಡ ಏನಂತಂದರೆ RS 4 ಇಲ್ಲಿ ಬರ್ತಾರೆ. ಸೊ ಇನ್ನೂ ಕೂಡ ಮುಗಿಸ್ಕೊಂಡು RS 3 ಬ್ಯಾಚ್ ಬರ್ತಿರ್ತಾರೆ. ಇನ್ನೂ ಕೂಡ ಕೆಲವೊಂದಿಷ್ಟು ರನ್ನಿಂಗ್ ಆಗ್ತಿದ್ದಾವೆ. ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ ಈಗ RS 5 ಬ್ಯಾಚು ನಿಮಗೆ ಯಾರು ಆ್ಯನ್ಯುವಲ್ದವ್ರಿಗೆ, ಮತ್ತು RS 6 ಎಲ್ಲ ನೋಡಿ ಸೆಮಿಸ್ಟರ್ ಸ್ಕೀಮ್ ಲೇಟೆಸ್ಟ್ ಈಗ ಬಂದಿರತಕ್ಕಂಥದ್ದು RS 6 ಬ್ಯಾಚ್ ಇವೆಲ್ಲ ಕೂಡ ಸೆಮಿಸ್ಟರ್ ಹುಡುಗರು. ನಿಮಗೊಂದು ಡೇಟ್ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಕಾಣಿಸ್ತಾ ನೋಡಿ 16/12/2025 ಆನ್ವರ್ಡ್ಸ್. ಎಸ್, ಎಕ್ಸಾಕ್ಟ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಅಂದಿದ್ದು ಇದೆ 16/12/2025 ಆನ್ವರ್ಡ್ಸ್ ಅಂತ. ನಾ ಆ್ಯಕ್ಚುಲಿ ಏನಪ್ಪ ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಗೆ ನಾವು ನವಂಬರಲ್ಲೇ ಬರ್ತಂತ ಹೇಳ್ತಾ ಇದ್ವಿ, ಎಲ್ಲರೂ ಕೂಡ ಹೇಳ್ತಾ ಇದ್ರು, ಗೊತ್ತಿರಬೇಕು. ನವಂಬರ್ ಎಂಡಿಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ವಿ. ಸ್ವಲ್ಪ ಮುಂದೆ ಹೋಗಿದ್ದಾರೆ, ಬಟ್ ಟೈಮ್ ಟೇಬಲ್ ಬಿಟ್ಟಿಲ್ಲ. ಈ ಒಂದು ಕ್ಯಾಲೆಂಡರಲ್ಲಿ ಏನಿದೆ ಅಂದರೆ ಕ್ಯಾಲೆಂಡರ್ ಇವೆಂಟ್ಸಲ್ಲಿ ಕೊಟ್ಟಿರೋದು ಹೇಳ್ತಾ ಇದ್ದೀನಿ. ಆ್ಯಂಡ್ ಅದೇ ರೀತಿಯಾಗಿ ಬೇರೆ ನೋಡಿ, ನಮ್ಮ ನರ್ಸಿಂಗ್ ಅಂತ ಬಂದಾಗ ಎಲ್ಲನೂ ಕೂಡ ಒಮ್ಮಗಲೇ ಸ್ಟಾರ್ಟ್ ಆಗ್ತವೆ ಎಕ್ಸಾಮ್. ಗೊತ್ತಿರಬೇಕು, ಇಲ್ಲಿ PBSc RS 3 RS 4 ಬ್ಯಾಚ್ ಅವ್ರದ್ದು ಕೂಡ ಅಂತ ಸಪ್ಲಿಮೆಂಟ್ರಿ ಮತ್ತು ರೆಗ್ಯುಲರ್ ಆ್ಯಂಡ್ ಸಪ್ಲಿಮೆಂಟ್ರಿ ಕೂಡ 15 ತಾರೀಕು ಸ್ಟಾರ್ಟ್ ಆಗ್ತದೆ. ಆ್ಯಂಡ್ MS ನರ್ಸಿಂಗ್ RS 2 RS 3 ಆ್ಯಂಡ್ RS 4 ರೆಗ್ಯುಲರ್ ಆ್ಯಂಡ್ ಸಪ್ಲಿಮೆಂಟ್ರಿ ಅವ್ರದ್ದು ಕೂಡ 16ಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ MS ನರ್ಸಿಂಗ್ ಇವ್ರದ್ದು ಕೂಡ ಎಲ್ಲನೂ ಕೂಡ ಟೋಟಲ್ ಏನಂತಂದರೆ 16. ಅಂದರೆ ನಮ್ಗೆ ಗೊತ್ತಿರಬೇಕು, ಒಂದು ಟೈಮ್ ಟೇಬಲ್ ಬಿಟ್ಟಾಗ ಎಲ್ಲನೂ ಕೂಡ ಇರ್ತಾರೆ. PBSc ಇರ್ತಾರೆ, MS ನರ್ಸಿಂಗ್ದವರು ಇರ್ತಾರೆ, ಯಾಕೆ ನಮ್ಮ BS ನರ್ಸಿಂಗ್ ಇರ್ತಾರೆ. ಸೊ ಎಲ್ಲರೂ ಕೂಡ ಇದ್ದಾಗ ಎಲ್ಲನೂ ಕಡೆ ಮಾಡ್ತಾರೆ, ಒಂದೇ ಟೈಮ್ ಮಾಡ್ತಾರೆ, ನಮ್ಮ ನರ್ಸಿಂಗ್ದು ಎಕ್ಸಾಮಿನೇಷನ್ ನಡೆಸ್ತಾರೆ. ಸೊ ಹಂಗಾಗಿ ನಾವು ಇದನ್ನು ನಂಬೋದನ್ನಕ್ಕಿಲ್ಲ. ಇದು ಆ್ಯಕ್ಚುಲಿ ಅಫಿಷಿಯಲ್ ಆಗಿ ನಿಮ್ಮ ವೆಬ್ಸೈಟಲ್ಲಿ RJHS ಅಲ್ಲಿ ಸಿಕ್ಕಿರುವಂಥ ವೆಬ್ಸೈಟ್ ಇದು. ಓಕೆ, ಅಲ್ಲಿ ಸಿಕ್ಕಿರತಕ್ಕಂಥ PDF ಇದು. ಈ PDF ಬೇಕಾದ್ರೆ ನೋಡ್ಕೊತೀನಿ ಅಂತಂದರೆ ಈ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೋರಿ, ಬೇಡನಲ್ಲ. ಬೇಕಾದ್ರೆ ಎಲ್ಲ ಒಂದು ತಿಂಗಳದ್ದು ಏನೇನೆಲ್ಲ ಇದೆ ಬೇಕಾದ್ರೆ ಅಂದು ಕೂಡ ನೋಡ್ಕೋಬೋದು. ಲೈಕ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಈಗ ಯಾವುದಪ್ಪ ಇದು ಈ ಮಂತ್ ನೋಡಿದರೆ ಇದು ನವಂಬರಲ್ಲಿ ಏನೇನೆಲ್ಲ ನಡೀತದೆ. ಓಕೆ, ನವಂಬರಲ್ಲಿ ನಾನು ಬಂದಾಗ
ಇಲ್ಲಿ ಏನೇನು ನಡೀತದೆ ನೋಡಿ, ಎಕ್ಸಾಮಿನೇಷನ್ ಯಾವೆಲ್ಲ ಎಕ್ಸಾಮ್ ನಡೀತಾವೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯಾವೆಲ್ಲ ಫಿಸಿಯೋಥೆರಪಿ, HS ಮತ್ತು ಆಯುರ್ವೇದ, ನ್ಯಾಚುರೋಪತಿ, ಹೋಮಿಯೋಪತಿ, ಫಾರ್ಮಸಿ ಎಲ್ಲನೂ ಕೂಡ ನಡೀತಿದ್ದಾವೆ. ಆ್ಯಂಡ್ ಅದೇ ರೀತಿ ಮುಂದೆ ಬರ್ತಾ ಸ್ಪೋರ್ಟ್ಸ್ ಕೂಡ ಕೆಲವೊಂದಿಷ್ಟು ನಡೆಸ್ತಾರೆ. ಹಾಗೆ NSS ಇರ್ತದೆ, ಇದೆಲ್ಲನೂ ಕೂಡ ಇರ್ತದೆ. ಅದೇ ಹಂಗೆ ನಾವು ಡಿಸೆಂಬರಲ್ಲಿ ನೋಡಿದಾಗ ನಮ್ಮ ನರ್ಸಿಂಗ್ ತಕ್ಕನಿಗೆ ಎಲ್ಲನೂ ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮದು ಎಕ್ಸಾಮ್ ನಡೆಯೋದು ಯಾವ ಅಂತಂದರೆ ಡಿಸೆಂಬರ್ 16 ಮೇಲೆ ಅಂತ ಹೇಳಿದಾರೆ. ಟೈಮ್ ಟೇಬಲ್ಲು ಈಗಲೇ ಅನೌನ್ಸ್ ಮಾಡಲ್ಲ, ಇನ್ನೂ ಲೇಟ್ ಆಗುತ್ತೆ. ಅಂದರೆ ಎಕ್ಸಾಮ್ ಇನ್ನೂ 2 ಮಂತ್ಸ್ ಬ್ಯಾಕ್ ಇದ್ದಾಗ ಆ ರೀತಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಅಥವಾ 3 ಮಂತ್ಸ್ ಬ್ಯಾಕ್ ಇದ್ದು ಕೂಡ ಅನೌನ್ಸ್ಮೆಂಟ್ ಮಾಡ್ಬೋದು. ಒಂದೇ ಮಂತ್ ಬ್ಯಾಕ್ ಆದರೂ ಅನೌನ್ಸ್ಮೆಂಟ್ ಮಾಡ್ಬೋದು. ಬಟ್ ನೀವು ಡಿಸೆಂಬರಲ್ಲಿ ಎಕ್ಸಾಮ್ ಇದೆ ಅಂತ ತಿಳ್ಕೊರಿ. ಯಾಕೆ ಹೇಳಿದ್ನಿ ಅಂತಂದರೆ ಈಗ ಫೈನಲ್ ಇಯರ್ ಹುಡುಗರಿಗೆ ಬೇಗ ಸ್ಟಾರ್ಟ್ ಆಗಿಬಿಡ್ತದೆ, ಹೇಳೋಕ್ಕಾಗಲ್ಲ. ಓಕೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನವಂಬರಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತದ್ದು. ಸೊ ಅದಕ್ಕೆ ಆದಂಥ ಟೈಮ್ ಬೇಕೇ ಬೇಕು ಏನೇ ಆಗಲಿ. ಸೊ ಡಿಸೆಂಬರಲ್ಲಿ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ಓಕೆ, ಆ ಟೈಮ್ ಟೇಬಲ್ ಅಂತೂ ಬಿಡ್ತಾರೆ, ಇವಾಗಲೇ ಬಿಡಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೂ ರಿಸಲ್ಟ್ ಬಂದಿಲ್ಲ ಕೆಲವೊಂದಿಷ್ಟು ಅವರು, ಅದಕ್ಕೆ ಹೇಳಿದ್ದೀನಿ ರಿಸಲ್ಟ್ ತಕ್ಕಂಗೆ ಇನ್ನೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದು ರಿಸಲ್ಟ್ ಬರಲಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ವಾಟ್ಸಪ್ ಚಾನಲ್ ಇರಿ. ಬಾಯ್.